ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಸಪ್ತಮಾಧಿಪತಿಯಾದಂಥ ಚಂದ್ರ ಇವತ್ತು ಏಕಾದಶದಲ್ಲಿ ನೀಚನಾಗಿರ್ತಕ್ಕಂಥದ್ದು, ಅಷ್ಟಮದಲ್ಲಿ ಕುಜ ಇರತಕ್ಕಂಥದ್ದು, ದ್ವಿತೀಯದಲ್ಲಿ ರಾಹು ಇರತಕ್ಕಂಥದ್ದು. ಎಲ್ಲವೂ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಮೇಲೆ ಸಾಕಷ್ಟು ಜನ ಇವತ್ತು ಮನೆಯಲ್ಲಾಗ್ಬೋದು, ನಿಮ್ಮ ವರ್ಕ್ ಪ್ಲೇಸ್ನಲ್ಲಾಗ್ಬೋದು, ಎಲ್ಲರೂ ಅವರವರ ಐಡಿಯಾಲಜಿ ನಿಮ್ಮ ಮೇಲೆ ಹಾಕ್ತಕ್ಕಂಥ ಸಾಧ್ಯತೆ, ಎಲ್ಲರೂ ನಿಮ್ಮನ್ನು ಪ್ರಭಾವಿತರಾಗೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಮನಸ್ಸು ಒಂದು ರೀತಿ ನಿಮ್ಮದು ಗೊಂದಲದ ಗೂಡಾಗೋಗುತ್ತೆ. ಎಲ್ಲರೂ ಹೇಳೋದು ಕರೆಕ್ಟ್ ಆಗಿದೆ ಅಂತ ಅನಿಸ್ತಾ ಇದೆ. ಯಾವುದನ್ನು ಗ್ರಹಿಸಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಮಕರ ರಾಶಿಯವರಿಗೆ ಡಿಸಿಷನ್ ಮೇಕಿಂಗ್ನಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗೇ ಇರ್ತಾರೆ. ಆದರೆ ಒಂದೊಂದು ದಿವಸ ಇಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಸಿವಿಸಿ ನಿಮ್ಮನ್ನು ಒಂದು ಕನ್ಫ್ಯೂಷನಲ್ಲಿ ದುಡತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇವತ್ತು ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಂದರೆ ವಾಂಛಾ ಕಲ್ಪಲತಾ ದೇವಿ ಅಂತ ವಿಶೇಷವಾದ ಒಂದು ಗಣಪತಿಯ ಸ್ವರೂಪ, ಸ್ತ್ರೀ ಸ್ವರೂಪ. ಇದು ಗಣಪತಿಯಲ್ಲಿ ಇರತಕ್ಕಂಥ ಸ್ತ್ರೀ ಸ್ವರೂಪ ಆಗಿರುತ್ತೆ. ಈ ರೂಪದ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ವಿವರಣೆಯನ್ನು ಕೊಡ್ತೀನಿ ನಾನು. ಈ ಸ್ವರೂಪದಲ್ಲಿ ಗಣೇಶನ ಆರಾಧನೆಯನ್ನು ಮಾಡಿ ಅದ್ಭುತವಾದ ಪರಿವರ್ತನೆಯನ್ನು ಕೊಂಡುಕೊಡ್ತೀರಾ ನೀವು.